ಮತ್ತೊಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಸಿಕ್ಕಿದೆ ಅಸ್ಥಿ ಪಂಜರದ ಅವಶೇಷಗಳು. ಬುರುಡೆ ರಹಸ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ಆಗಿದೆ ಈ ಬಂಗ್ಲಾ ಗುಡ್ಡ. ಪ್ರಮುಖವಾಗಿ ಬಂಗ್ಲಾ ಗುಡ್ಡದಲ್ಲಿ ಸದ್ಯಕ್ಕೆ ಕೆಲವೊಂದಿಷ್ಟು ಅಸ್ಥಿ ಪಂಜರ ಸಿಕ್ಕಿದೆ. ಧರ್ಮಸ್ಥಳದ ಮತ್ತೊಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಬುರುಡೆ ರಹಸ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಎಸ್, ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಬಂಗ್ಲಾ ಗುಡ್ಡದ ದಟ್ಟ ಕಾಡಿನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಅನಾಮಿಕ ತೋರಿಸಿದ ಜಾಗದಲ್ಲೇ ಸಿಕ್ಕಿದೆ ಅಸ್ಥಿ ಪಂಜರ. ಅಸ್ಥಿ ಪಂಜರದ ಅವಶೇಷಗಳನ್ನ 11 ಪಾಯಿಂಟ್ ಬದಲು ಮೇಲ್ಭಾಗದ ಗುಡ್ಡದಲ್ಲಿ ಮೂಳೆಗಳು ಪತ್ತೆಯಾಗಿವೆ. ಗುಡ್ಡದ ಮೇಲ್ಭಾಗದಲ್ಲಿ ಶೋಧ ಕಾರ್ಯದ ವೇಳೆ ಕೆಲ ಮೂಳೆಗಳು ಪತ್ತೆಯಾಗಿರುವಂತದ್ದು. ಗುಡ್ಡದ ಮೇಲಿನ ಸ್ಥಳದಲ್ಲಿ ಶೋಧ ಕಾರ್ಯ ಎಸ್ಐಟಿ ತೀವ್ರಗೊಳಿಸಿದೆ. ಈ ರಸ್ತೆ ಬದಿಯಿಂದ ಆ ಒಂದು ಬೇಗ ಬರ್ತಾರೆ ನೆರವೇರಿದೆ. ಇಲ್ಲಿವರೆಗೂ ಕೂಡ 1ರಿಂದ 10ನೇ ಸ್ಪಾಟ್ನಿಂದ ಅಲ್ಲಿವರೆಗೂ ಕೂಡ ಈ 10ನೇ ಸ್ಪಾಟ್ವರೆಗೂ ಕೂಡ ಈಗಾಗಲೇ ನೆರವೇರಿರುವಂಥದ್ದು. ಅದರಲ್ಲಿ ಪರೀಕ್ಷೆ ಕೂಡ ನಡೀತಿರುವಂಥದ್ದು. ಈಗ ಸದ್ಯಕ್ಕೆ 11, 12, 13 ಈ 3 ಸ್ಪಾಟ್ಗಳು ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ಈ 11ನೇ ಸ್ಪಾಟ್ನಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿಗೆ ಬೇಕಾದಂಥ ಒಂದಷ್ಟು ಸೇರಿಗಳು ಏನು ಉತ್ಪನ್ನ ಕಾರ್ಯ ಏನು ನಡೆಯುತ್ತೆ ಆ ಒಂದು ಸ್ಥಳದಲ್ಲಿ ಅಧಿಕಾರಿಗಳು ಜನರು ಅಲ್ಲೇ ತುಂಬ ಹೊತ್ತು ಕೂಡ ಅಲ್ಲೇ ಇರಬೇಕಾದ ಹಿನ್ನೆಲೆಯಲ್ಲಿ ಸೇರಿಗಳನ್ನು ತೆಗೆದುಕೊಂಡು ಹೋಗ್ತಿರುವಂಥದ್ದು. ಅದರ ಜೊತೆಗೆ ಆರೆ ವಿಕಾಸಗಳು ಎಲ್ಲವನ್ನು ಕೂಡ ಒಂದು ಈ ರಸ್ತೆ ಬದಿಯಿಂದ ಆ ಒಂದು ನೆರವೇರಿದೆ. ಇವರು ಕೂಡ 1ರಿಂದ 10ನೇ ಸ್ಪಾಟ್ನಿಂದ ಅಲ್ಲಿವರೆಗೂ ಕೂಡ ಈ 10ನೇ ಸ್ಪಾಟ್ವರೆಗೂ ಕೂಡ ನೆರವೇರಿರುವಂಥದ್ದು. ಅದರಲ್ಲಿ ಪ್ರಮಾಣದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅದರ ಪರೀಕ್ಷೆ ಕೂಡ ನಡೀತಿರುವಂಥದ್ದು. ಈಗ ಸದ್ಯಕ್ಕೆ 11, 12, 13 ಈ 3 ಸ್ಪಾಟ್ಗಳು ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ಈ 11ನೇ ಸ್ಪಾಟ್ನಲ್ಲಿ ನೀವು ನೋಡಿ